ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಇವತ್ತು ಅಕ್ಷರಶಃ 2 ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿತ್ತು. ಮೈತ್ರಿ ಪಕ್ಷ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಾಥ್ ನೀಡಿ ಡೈರಿ ಹಾಲು ಇಳಿಕೆ, ಡೈರಿ ಪ್ರತ್ಯೇಕ ವಿಚಾರ ಇಟ್ಕೊಂಡು ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿದವರೇ ಇದೇ ದಿನ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೆಡಿಪಿ ಸಭೆ ಕರೆದು ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ 8 ಜಿಲ್ಲೆಗಳ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರು ಅನಿಲ್ ಕುಮಾರ್, ಡಿಟಿ ಶ್ರೀನಿವಾಸ್ ಜೊತೆಗೂಡಿ ಮೈತ್ರಿ ಮುಖಂಡರಿಗೆ ಸರಿಯಾಗಿಯೇ ಟಾಂಗ್ ನೀಡಿದರು. ನಾವು ಅಧಿಕಾರಕ್ಕೆ ಬಂದಾಗಿನಿಂದ ಜಿಲ್ಲಾ ಕೇಂದ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು, ಮೆಡಿಕಲ್ ಕಾಲೇಜು ಅಭಿವೃದ್ಧಿ ಕೆಲಸಗಳು ಪಟ್ಟಿ ನೀಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದಾಗ ಶಾಸಕರಾಗಿ ಮಾಡಿದ ಕೆಲಸಗಳ ಲೋಪ ದೋಷ ಹೊರಗೆಳೆದು ಗುಮ್ಮಿದ್ರು. ಅದರಿಂದ ಇವತ್ತು ಮೆಡಿಕಲ್ ಕಾಲೇಜ್ದು ಮಾತಾಡ್ರಿ, ಗೋಪುರ ಅಂತಾರ್ರಿ. ಗೋಪುರ ಕಟ್ಕೊಂಡು ಏನ್ರಿ ಮಾಡಬೇಕು? 425 ಕೋಟಿ ಇದ್ದಿದ್ದನ್ನ 150 ಪ್ರವೇಶಾತಿ ಇದ್ದಿದ್ದನ್ನು ಏಕಾಏಕಿ 250ಕ್ಕೆ ನಿಮ್ಮ ಏನೋ ಭಾಳ ಗಣಂದಾರಿ ಕೆಲಸ ಅಂತ ಕನಕಪುರದಿಂದ ಎತ್ತಾಕೊಂಡು ಬಂದಿತ್ತಾನೆ. ಕನಕಪುರದಲ್ಲಿ ಎಲ್ಲ ಟೆಂಡರ್ ಆಗಿದ್ದನ್ನು ಎತ್ತಾಕೊಂಡು ಬಂದಿತ್ತಾನೆ. ಇಲ್ಲೆಲ್ಲೂ ಜಾಗ ಸಿಕ್ಕಲಿಲ್ವ ನಿಮಗೆ? ಇಲ್ಲ 50 ಎಕರೆ 25 ಎಕರೆ ಅಕ್ವೈರ್ ಮಾಡಿ ಇವತ್ತು ಊರು ಮಧ್ಯೆ ಮಾಡಿದರೆ ಎಷ್ಟು ದುಡ್ಡು ಉಳಿತಾಯಿತ್ತು ನಿಮಗೆ? ಸರ್ಕಾರಿ ಆಸ್ಪತ್ರೆ ಇತ್ತಲ್ಲ ಇಲ್ಲೇ ಸಮೀಪದಲ್ಲಿ, ವಿತಿನ್ 5 ಕಿಲೋಮೀಟರ್ಸ್ ಮಾಡೋದಕ್ಕೆ ಅವಕಾಶ ಇತ್ತು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮುಖಾಂತರ. ಯಾಕೆ ಮಾಡಲಿಲ್ಲ ನೀವು ಅದನ್ನು? ಎತ್ಕೊಂಡೋಗಿ ಅಲ್ಲೆಲ್ಲೋ ನಿಮ್ಮ ಅನುಕೂಲಕ್ಕೆಲ್ಲ ಮಾಡ್ಕೊಂಡ್ರಲ್ಲ. ಇವತ್ತು ಅದನ್ನು ಹೋಗಿ 250ಕ್ಕೆ ಮಾಡಿ 810 ಕೋಟಿ ಮಾಡಿದ್ರಲ್ಲ. ಯಾಕೆ ನಿಮ್ಮ ಸರ್ಕಾರ ಇದ್ದಾಗ ಕ್ಯಾಬಿನೆಟಲ್ಲಿ ಆ ವೇರಿಯೇಷನ್ನು ಮತ್ತೊಂದು ಏನು ಹೆಚ್ಚುವರಿ ಮಾಡಿದ್ರಲ್ಲ, ಎಷ್ಟು ಪರ್ಸೆಂಟೇಜ್ ಆಯಿತು ವೇರಿಯೇಷನ್ನು? ಅದಕ್ಕೆ ಯಾಕೆ ಅನುಮತಿ ತಗೊಳ್ಳಿಲ್ಲ? ಇದೇ ದಿನ ವಿಕಲಚೇತನರ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು. ವಿಕಲಚೇತನ ಮತ್ತು ಹಿರಿಯ ನಾಗರಿಕರಿಗೆ ಸರ್ಕಾರ ಖರ್ಚು ಮಾಡಿದ ವಿವರಗಳನ್ನು ಇದೇ ವೇಳೆ